ಕ್ಯೂಟ್ ಡಾಗ್ಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಇನ್ನು ಒಂದೇ ಸೂರಿನ ಅಡಿ ನೂರಾರು ಕ್ಯೂಟ್ ಡಾಗ್ಗಳು ಇದ್ರೆ ಹೇಗಿರಲ್ಲ ಹೇಳಿ. ಇಷ್ಟೆಲ್ಲ ಹೇಳ್ತಾ ಇದ್ರೆ ಕ್ಯೂಟ್ ಡಾಗ್ಗಳನ್ನು ನೋಡಲೇಬೇಕು ಅನ್ಸುತ್ತಲ್ವಾ? ಇಲ್ಲಿ ನೋಡಿ. ಕ್ಯೂಟ್ ಡಾಗ್ಗಳು ಮಾಲೀಕನ ಜೊತೆ ವಾಕ್ ಮಾಡ್ತಿದ್ರೆ ಇತ್ತ ನಾಯಿಗಳ ಆಟವನ್ನ ಜನ ಕಾತರರಾಗಿ ನೋಡ್ತಾ ಇದ್ರು. ಹೆಬ್ಬಾಳದಲ್ಲಿರೋ ವೆಟರ್ನರಿ ಕಾಲೇಜು ಮೈದಾನದಲ್ಲಿ ಕೆನಲ್ ಕ್ಲಬ್ ವತಿಯಿಂದ ಡಾಗ್ ಶೋ ಆಯೋಜಿಸಲಾಗಿತ್ತು. ಜರ್ಮನ್ ಶೆಫರ್ಡ್, ಲ್ಯಾಬ್ರಡಾರ್, ಪಗ್ಸ್, ಪಾಮ್ಸ್, ಡಾಬರ್ಮ್ಯಾನ್, ಫಾಕ್ಸ್ ಟೆರಿಯರ್, ಗ್ರೇಟ್ ಡೇನ್, ಪೀಕಿನ್ನಿ, ಮುಧೋಳ ಸೇರಿದಂತೆ 48 ತಳಿಯ 600ಕ್ಕೂ ಹೆಚ್ಚು ನಾಯಿಗಳು ಪಾಲ್ಗೊಂಡಿದ್ವು. ಯಾವ ಥರ ಕೇರ್ ಮಾಡಬೇಕು, ಯಾವ ಥರ ಬೆಳೆಸಬೇಕು, ಯಾವ ಥರ ಶೋ ಕರ್ಕೊಂಡ್ಬರ್ಬೇಕು ಅಂತೆಲ್ಲ ಗೊತ್ತಾಗುತ್ತೆ. ಗ್ರೂಮಿಂಗ್ ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ನಾನು ಒಂದು 3 ಸಲ ಬಂದಿದ್ದೀನಿ. ಮುಂಚೆ ಹುಬ್ಳಿಯಲ್ಲಿದ್ದೆ. ನಾನು ಹುಬ್ಳಿಯಲ್ಲಿ ಡಾಗ್ ಶೋ ಅಟೆಂಡ್ ಮಾಡಿದೆ. ಆಮೇಲೆ ಇಲ್ಲಿ 2 ಸಲ, ಸೆಕೆಂಡ್ ಟೈಮ್ ಇಲ್ಲಿ ಬೆಂಗಳೂರಲ್ಲಿ. ಇನ್ನು ನಾಯಿಗಳ ಆರೈಕೆ ಹೇಗೆ, ಎಂತಹ ಆಹಾರ ನೀಡಬೇಕು, ಹೇಗೆ ನಾಯಿಗಳನ್ನ ಬೆಳೆಸಬೇಕು ಅನ್ನೋ ಬಗ್ಗೆ ಮಾಹಿತಿ ನೀಡಲಾಯಿತು. ಇದರಲ್ಲಿ ಇವತ್ತಿನ ದಿವಸದಲ್ಲಿ ಒಟ್ಟಾಗಿ 410 ನಾಯಿಗಳು ಎಂಟ್ರಿ ಕೊಟ್ಟಿದ್ದಾವೆ. 48 ಬ್ರೀಡ್ಗಳು ಬಂದಿದ್ದಾವೆ. ಈ 48 ಬ್ರೀಡ್ಗಳಲ್ಲಿ ಅತಿ ವಿಶೇಷವಾದ ಬ್ರೀಡ್ಗಳು ಬಂದಿರೋದಂತ ಹೇಳಿದ್ರೆ ಒಂದು ಶ್ವಾಜ್ನರ್ ಅಂತ, ಪೂಡಲ್, ಹವಾನೀಸ್, ಆಫ್ಘನ್ ಹೌಂಡ್ ಮತ್ತು ಶಿಟ್ಸು ಅಂತ. ಈ ಶೋಗಳನ್ನು ಜಡ್ಜ್ ಮಾಡೋದಕ್ಕೆ ಭಾರತ ದೇಶದವರೇ ಆದ ಮಿಸ್ಟರ್ ಸುದರ್ಶನ್ ಅಂತ ಜಡ್ಜ್ ಆಗಿ ಬಂದಿದ್ದಾರೆ. 2 ದಿನಗಳ ಕಾಲ ನಡೆದ ಕ್ಯೂಟ್ ಡಾಗ್ ಶೋ ಸ್ಪರ್ಧೆಗೆ ಇಂದು ತೆರೆ ಬಿತ್ತು. ಸ್ಪರ್ಧೆಯಲ್ಲಿ ಗೆದ್ದ ನಾಯಿಗಳಿಗೆ ಬಹುಮಾನ ಕೂಡ ನೀಡಲಾಯಿತು. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ರಾಜೇಂದ್ರ ಜೊತೆ ಪ್ರಿಯಾಂಕಾ ತಳವಾರ, ಸುವರ್ಣ ನ್ಯೂಸ್.